ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಹೆಂಗದೀನಿ ನೋಡ್ರಿ. ಬರೀ ಇವತ್ತಿನ ಸ್ಟಾರ್ಟ್ ಮಾಡೋದು. ಇವಾಗಿನಪ್ಪ ಅಂದ್ರೆ ಒಂದಿಷ್ಟು ಟೆಕ್ ಚಾನಲ್ಸ್ ನೋಡಿರ್ಬೇಕು ನೀವು. ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ, ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ. 15 ದಿನದೊಳಗೆ ನಿಮ್ಗೆ ಸಬ್ಸ್ಕ್ರೈಬರ್ ಆಗ್ತಾರ. 15 ದಿನದೊಳಗೆ ನಿಮ್ಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ತೈತಿ. ನೀವು ಲಕ್ಷಾಂತರ ದುಡ್ಡು ಗಳಿಸ್ಬೋದು ಅಂತ ಹೇಳಿ ವಿಡಿಯೋ ಮಾಡಿರ್ತಾರೆ. ನನಗೆ ಅನ್ಸಿದ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಗಳಿಸೋಂಗಿದ್ರೆ ಇವ್ರಾಕಿ ಟೆಕ್ ಚಾನಲ್ ಎಲ್ಲ ದಿನ ಪೂರ್ತಿ ವಿಡಿಯೋ ಹಾಕುತ್ತ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಯಾಕೆ ವಿಡಿಯೋ ಮಾಡ್ಕೊತ ಕುಂದಿರ್ತಿದ್ರಂತ ನನ್ ಡೌಟ್. ನಮಗ್ ಡೌನ್ಲೋಡ್ ಮಾಡ್ಕೊರಿ, ಅದನ್ನ ಮಾಡ್ಕೊರಿ, ಇದನ್ನ ಮಾಡ್ಕೊರಿ ಅಂತ ಹೇಳ್ತಾರ. ಆದ್ರೆ ಅವ್ರು ಮಾಡ್ಕೊಂಡಿರ್ತಾರೋ ಇಲ್ಲ ನಮ್ಗೆ ಅದು ಅವರು ಮಾಡ್ಕೊಂಡೇ ಇರಂಗಿಲ್ಲ ರೀ ಅವ್ನ ಆ್ಯಪ್ಸ್ನ. ಯಾಕಂದ್ರೆ ಅವರು ನಮ್ಗೆ ಹೇಳೋ ಸಂಬಂಧ ಮಾತ್ರ ವಿಡಿಯೋ ಮಾಡಿರ್ತಾರೆ. ಹಿಂದಿ ಚಾನಲ್ ನೋಡಿ ಕಾಪಿ ಮಾಡಿ ಕೇಶನ್ ತೊಗೊಂಬಂದು ಇದು ನಮಗೆ ಹೇಳ್ಕೊತ ಕುಂದಿರ್ತಾರೆ. ಅದನ್ನು ಪ್ರೂಫ್ಗೂ ತೋರ್ಸಂಗಿಲ್ಲ ಅವ್ರು. ನಾವು ಹಿಂಗೆ ಮಾಡೀವಿ, ನೀವು ಹಿಂಗೆ ಮಾಡಿರಿ ಅಂಥೇಳಿ. ಆಮೇಲೆ ನಾವು ಇದನ್ನು ಮಾಡಿ ವಾಚೋರು ಮತ್ತು ಸಬ್ಸ್ಕ್ರೈಬರ್ ಆ ಆ್ಯಪಿಂದ ನಾವು ಕಂಪ್ಲೀಟ್ ಮಾಡ್ಕೊಂಡ್ರೂ ಸಹ ಅದು ಮುಂದೆ ಮಾನಿಟೈಸ್ ಆಗುತ್ತೋನಿಲ್ಲ ಅನ್ನೋದನ್ನು ಸಹ ಹೇಳಲ್ಲ. ಆಗುತ್ತೆ ಅಂತಾರೆ. ಮತ್ತು ಅದು ಏನಾರು ಪ್ರಾಬ್ಲಮ್ ಆಯ್ತಂದ್ರೆ ಆಮೇಲೆ ಅವರು ನಮ್ಮ ಕಮೆಂಟಿಗೆ ರೆಸ್ಪಾನ್ಸ ಮಾಡೋಂಗಿಲ್ಲ. ಹೀಗಾಗಿ ನೀವೇನು ಮಾಡಿರಿ, ಅವತ್ತು ವಿಡಿಯೋಸ್ ನೋಡಿ, ನಾವೆಲ್ಲ ವ್ಯೂಸ್ ನೋಡಿ ವಿಡಿಯೋ ನೋಡಿ ವ್ಯೂಸ್ ಕೊಡ್ತೀವಿ ಅವರಿಗೆ. ಆದರೆ ಅವರು ಅದಕ್ಕೆ ತಕ್ಕಂತೆ ಒಳ್ಳೆಯ ಆ್ಯಪ್ಸ್ನ ಸಜೆಸ್ಟ್ ಮಾಡೋಂಗಿಲ್ಲ. ಸುಮ್ಮನೆ ಏನಾರ ಒಂದು ಹೇಳಿ ಒಟ್ಟು ದಿನ ಒಂದು ಕಂಟೆಂಟ್ ಕೊಡ್ಬೇಕು ಅನ್ನೋದು ಅವ್ರದ್ದು ಇರ್ತೈತಿ. ಹೀಗಾಗಿ ಆ ಆ್ಯಪ್ನ ಈ ಆ್ಯಪ್ನ ಅವರು ಸಜೆಸ್ಟ್ ಮಾಡ್ತಾನೆ ಇರ್ತಾರೆ. ನೀವು ಅದನ್ನು ನೋಡಿ ಮೋಸ ಹೋಗಕ್ಕೆ ಹೋಗಬೇಡ್ರಿ. ಕಷ್ಟಪಟ್ಟರೆ ಪ್ರತಿಫಲ ಸಿಗ್ತೈತಿ. ಇದರಿಂದ ನಮ್ಗೆ ನಮ್ಮ ಚಾನಲ್ಗೆ ಒಳ್ಳೆಯದು. ನಾವು ಹಂಗೆ ತೊಗೊಂಬಂದ್ರೂ ನಮ್ಗೆ ರಿಯಲ್ ನೋಡೋರಂತರೂ ಇರೋಂಗೇ ಇಲ್ಲ. ರಿಯಲ್ ವಿಡಿಯೋ ನೋಡೋರು ಅಲ್ಲಿಂದನೇ ನಮಗೆ ವಾಚೋರು ಬರೋದು. ಆಮೇಲೆ ನಾವು ಇದನ್ನು ಮಾಡಿ ವಾಚರ್ ಕಂಪ್ಲೀಟ್ ಮಾಡ್ಕೊಂಡ್ರೂ ರಿಯಲ್ ಸಬ್ಸ್ಕ್ರೈಬರ್ ನಮ್ಮ ವಿಡಿಯೋ ನೋಡಿದ್ರೆ ಮಾತ್ರ ನಮಗೆ ಡಾಲರ್ ಕಂಪ್ಲೀಟ್ ಆಗೋದು. ಇಲ್ಲ ಇಲ್ಲ. ಅದಕ್ಕೂ ಆ್ಯಪ್ ಇರ್ತಾವೆ, ಅದನ್ನು ಡೌನ್ಲೋಡ್ ಮಾಡ್ಕೊರಿ ಅಂತ ಹೇಳುವಂಥವ್ರು ಅವರು. ಅದಕ್ಕೆ ನಾನು ಹೇಳ್ತೀನಪ್ಪ ಅಂದ್ರೆ, ಕಷ್ಟಪಡಿ ದಿನ ವಿಡಿಯೋ ಹಾಕಿ ಯಾವ್ಯಾವುದು ಕಂಟೆಂಟು ಹೊಸ ಕಂಟೆಂಟ್ ಹುಡುಕ್ರಿ, ಹಾಕಿರಿ. ಅವ್ರದ್ದು ಉಪೇದೆಪಿ ವಿಡಿಯೋ ನೋಡಿ ನೀವು ವ್ಯೂಸ್ ಕೊಟ್ಕೋತಾ ಅವ್ರು ಹೇಳೋ ಆ್ಯಪನ್ನು ಹುಡುಕ್ಯಾಡಿ ಡೌನ್ಲೋಡ್ ಮಾಡಿಕೊಂಡು ಫೋನ್ನಾಗ ಇದ್ದಿದ್ದಟ್ಟು GB ನೆಟ್ ಕಲಾಸ್ ಮಾಡಿಕೊಂಡು ಯಾಕೆ ವೇಸ್ಟ್ ಮಾಡ್ತೀರಿ? ಅದನ್ನು GB ನೆಟ್ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತೈತಿ, ಇಲ್ಲ ಲೈವ್ ಆದರೂ ಮಾಡೋಕ್ಕಾಗ್ತೈತಿ. ಮಾಡಿ ಪಟ್ಟಂತ ಎಲ್ಲರಿಗೂ ದುಡ್ಡು ಪಟ್ಟಣ ಸಿಗಂಗಿಲ್ಲ ರೀ ಯಾರಿಗೂ. ಇಷ್ಟಪಟ್ರೆ ಪ್ರತಿಫಲ ಸಿಗೋದು. ನಾವು ಹಂಗೆ ಮಾಡ್ಕೊಂಡು ದುಡ್ಡು ಗಳಿಸ್ತೀವಿ ಅಂದ್ರೆ ಆ ದುಡ್ಡು ನಮ್ಮ ಕಡೆ ಶಾಶ್ವತವಾಗಿ ಉಳಿಯಂಗಿಲ್ಲ. ಅದು ಹಿಂಗೆ ಎದಕ್ಕಾರ ಹೋಗ್ಬಿಡ್ತೈತಿ. ಕಷ್ಟಪಟ್ಟು ಸಿಗುವಂಥ ದುಡ್ಡು ನೀವು 1 ರೂಪಾಯಿನ ಯಾಕೆ ದುಡಿಯೋಲ್ರಾಕ ಆ ದುಡ್ಡು ನಿಮ್ಗೆ ಬಹಳ ಖುಷಿ ಕೊಡ್ತೈತೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ಹಿಂಗೆ ಹುಡುಕಾಡ್ಕೊತ ಕೂತಾಗ ಒಂದು 4 ಮಂದಿ ಟೆಕ್ ಚಾನಲ್ಸ್ ನೋಡಿದೆ. ಬರೀ ಆ ಆ್ಯಪ್ ಡೌನ್ಲೋಡು, ಈ ಆ್ಯಪ್ ಡೌನ್ಲೋಡು. ಹಂಗೆ ನಿಮಿಷದೊಳಗೆ ನಿಮ್ಮ ವಾಚೋರು ಕಂಪ್ಲೀಟು, ನಿಮಿಷದೊಳಗೆ ನಿಮ್ಮ ಮಾನಿಟೈಸ್ ಆಗ್ತೈತಿ, ಅದಾಗ್ತೈತಿ ಇದಾಗ್ತೈತಿ ಅಂಥೇಳಿ ವಿಡಿಯೋ ಮಾಡಿ ಹಾಕಿರ್ತಾರೆ. ಹೊರತು ಹಂಗಿದ್ರೆ ದಿನದಾಗ ಎಲ್ಲರೂ ಯೂಟ್ಯೂಬರ್ಸ್ ಆಗಿಬಿಡ್ತಿದ್ರು. ಎಲ್ಲರ ಕಡೆನೂ ಫೋನ್ ಇದ್ದೇ ಇರ್ತಾವೆ. ಈಗ ದುನಿಯಾದ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಎಲ್ಲರೂ ಯೂಟ್ಯೂಬರ್ಸ್ ಆಗಿಬಿಡ್ತಿದ್ರು. ಎಲ್ಲರೂ ತಿಂಗಳು ಡಾಲರ್ ಗಳಿಸ್ಬಿಡ್ತಿದ್ರು. ಹಿಂಗಿತ್ತಂದ್ರೆ ಯಾಕೆ ಯಾರಿಗೆ ಒಂದು ಸ್ವಲ್ಪ ಮಂದಿಗೆ ಎದಕ್ಕೆ ಒಲಿತಿತ್ತಂದ್ರೆ ಅವರು ಕಷ್ಟಪಟ್ಟರೆ ವಿಡಿಯೋ ಮಾಡ್ತಿರ್ತಾರೆ. ಅಂಥವ್ರಿಗೆ ಜಾಸ್ತಿ ಒಲಿತಿದ್ದು. ಇಲ್ಲ ಅಂದರೆ ಇಲ್ಲ, ನಾವು ಅಮಾಸಿಗೊಮ್ಮೆ ಹುಣ್ಣಿಮೆಗೊಮ್ಮೆ ವಿಡಿಯೋ ಹಾಕ್ತೀವಿ, ಅಮಾಸಿಗೊಮ್ಮೆ ಲೈವ್ ಮಾಡ್ತೀವಿ. ನಾವು ಇವಾಗ ಹಾಕೋರು ನಮ್ಗೆ ಆಗೋದಿಲ್ಲ ಅಂದ್ರೆ ಅದು ಸಕ್ಸಸ್ ಆಗಂಗಿಲ್ಲ. ಜನ ನಿಮ್ಮನ್ನು ನೋಡಿ ಇಷ್ಟಪಟ್ಟು, ನಿಮ್ಮ ವಿಡಿಯೋನ ನೋಡಿ ಇಷ್ಟಪಟ್ಟರೆ ವಿಡಿಯೋನ ಮಾಡಿ ಆವಾಗ ನಿಮ್ಗೆ ಸಕ್ಸಸ್ ಸಿಗ್ತೈತಿ ಲೈಫ್ ಒಳಗೆ. ಇಬ್ಬರು ಹೊರಗಿದ್ದ ನಾನು ವಿಡಿಯೋ ಮಾಡತ್ತೀನಿ. ಇದು ಆ್ಯಕ್ಚುಲಿ ನಾನು ಮಾತಾಡಿದ್ದೆ. ನನಗೆ ಅದು ಪಿನ್ ಯಾವಾಗ ಇದಾಗೈತಿ ನನಗೆ ಗೊತ್ತಿಲ್ಲ. ನನಗೂ ಮಕ್ಕಳು ಗೊತ್ತಿಲ್ಲ. ನಾವು ನೋಡಿರ್ತೀನಿ, ನೀವು ನೋಡಿರಂಗಿಲ್ಲ. ಮೈಕು ಇದಾಗಿಬಿಟ್ಟೈತಿ, ಸರಿದ್ಬಿಟ್ಟೈತಿ. ಅದು ಮಾತಾ ಕೇಳಿಸಿಲ್ಲ. ಏನು ಮಾಡ್ತೀನಿ, ಇಂಥ ಕೆಲಸ ನಾನು ಮಾಡ್ಕೊತ ಕೂತಿರ್ತೀನಿ. ಬರೀ ಡೌನ್ಲೋಡ್ ಮಾಡೋದು ಒಂದು ಸ್ವಲ್ಪ ಚೆಕ್ ಮಾಡಬೇಕಿತ್ತು. ಆವಾಗೇ ನಾನು ನೋಡ್ಕೊಲಿಲ್ಲ. ಹೀಗಾಗಿ ಕ್ಷಮೆ ಇರಲಿ. ಆದಷ್ಟು ನೀವು ನಾನು ವಯಸ್ಸು ಕೊಟ್ಟರು ನೋಡ್ತೀರ ಅನ್ನೋ ನಂಬಿಕೆ ನನಗೈತಿ. ಹೀಗಾಗಿ ನಾನು ವಿಡಿಯೋ ಮಾಡತ್ತೀನಿ. ನೋಡಿರಿ, ಕಷ್ಟಪಟ್ಟ ವಿಡಿಯೋ ಮಾಡಿರಿ. ಸುಖ ಅದು ಇದು ಅಂಥೇಳಿ ಯಾವ ಡೌನ್ಲೋಡ್ ಮಾಡ್ಕೊಂಡು ಇದ್ದಿದ್ದ ನೆಟ್ GB ಕಲಾಸ್ ಮಾಡ್ಕೊಂಡು ಕುಂತು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದನ್ನು ಅದು ಹಂಗೆ ಹಾಕಿರಂಗಿಲ್ಲ. ಅವೆಲ್ಲ ಪ್ರಮೋಷನ್ ವಿಡಿಯೋ ಇರ್ತಾವೆ. ಇವ್ರು ಮಾಡ್ಕೊತ ಕೂತಿರ್ತಾರೆ. ನಮಗೇನು ಗೊತ್ತಾಗ್ತೈತಿ? ನಮ್ಮ ಸುಮ್ಮ ನೋಡೋದು, ಪ್ರೆಸ್ ಮಾಡಿ ನೋಡೋದು, ಪ್ಲೇಸ್ಟೋರ್ನಾಗ ಹೋಗೋದು, ಹುಡುಕಾಡೋದು, ಡೌನ್ಲೋಡ್ ಮಾಡ್ಕೊಳ್ಳೋದು, ಅಲ್ಲಿ ನಮ್ಮ ಚಾನಲ್ ಹಾಕೋದು. ಹಂಗೆ ಸಬ್ಸ್ಕ್ರೈಬರ್ ಬರ್ತಾವೆ, ಹಿಂಗೆ ಸಬ್ಸ್ಕ್ರೈಬರ್ ಬರ್ತಾವೆ.
ಅವು ದಿನಕ್ಕೆ 10 ಬರ್ತಾವೆ, ದಿನಕ್ಕೆ 20 ಬರ್ತಾವೆ, ನಾಳೆ ಬರ್ತಾವೆ, ನಾಳ್ದು ಬರ್ತಾವೆ ಅಂತ ನಾವು ಕೂತಿರ್ತೀವಿ. ಅವು ರಿಯಲ್ ಇರ್ತಾವೆ, ಫೇಕ್ ಇರ್ತಾವೆ ಅದು ಗೊತ್ತಿಲ್ಲ ನಮ್ಗೆ. ನಮ್ಮ ವಿಡಿಯೋ ನೋಡೋರು ನಮಗೆ ಬೇಕು. ನಮ್ಮ ವಿಡಿಯೋ ನೋಡೋರೇ ಇರೋಂಗಿಲ್ಲ ಅಂದಾಗ ನಾವು ಏನು ಮಾಡೋದು, ಏನು ತೊಗೊಂಡು ಏನು ಮಾಡೋದು? ಡಾಲರ್ಸ್ ಕಂಪ್ಲೀಟ್ ಆಗಕ್ಕಾರ ಮತ್ತು ನೀವು ವ್ಯೂಸ್ ಬೇಕೇ ಬೇಕು ನಮ್ಗೆ. ಅವಾಗೆಲ್ಲ ತೊಗೊಬೇಕು ನಾವು ವ್ಯೂಸ್. ಆವಾಗೂ ಎಲ್ಲ ದುಡ್ಡು ಕೊಟ್ಟು ಮಾಡಿಸ್ತೀನಿ ಅಂದ್ರೆ ದುಡ್ಡಿದ್ದವರು ಮಾಡಿಸ್ತಾರೆ ರೀ. ಅದೆಲ್ಲ ನಮಗೆಲ್ಲ ಎಲ್ಲಿ ಆಗ್ತೈತಿ? ದುಡ್ಡಿದ್ದವರು ದೊಡ್ಡಪ್ಪ. ನಮ್ಮಂಥ ಬಡವ್ರು ಏನೈತಿ, ನಾವು ವಿಡಿಯೋ ನೋಡ್ಕೊತ ನಾವು ಇಷ್ಟ ಮಾಡೋದು. ನಾ ಎಲ್ಲ ದುಡ್ಡು ಕೊಟ್ಟು ಮಾಡಿಸ್ತೀನಪ್ಪ ಅಂದರೆ ನಿಮ್ಗೆ ಇಷ್ಟ ಆದಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರಿ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಮನಸ್ಸಿಗೆ ಏನೈತಿ ಕಮೆಂಟ್ ಮಾಡಿ ಹೇಳ್ರಿ. ಇವರು ಏನು ನಮಗೆ ಪ್ರೂಫ್ ಹಾಕಿ ತೋರ್ಸಂಗಿಲ್ಲ. ನಾವು ಹಿಂಗೆ ಮಾಡಿವಿ ನೋಡ್ರಿ, ನೀವು ಹಿಂಗೆ ಮಾಡಿರಿ, ನಮಗೂ ಹಿಂಗೆ ಬಂದೈತಿ, ನಿಮಗೂ ಹಿಂಗೆ ಬರ್ತೈತಿ ನೋಡ್ರಿ ಅಂತ ತೋರ್ಸಂಗಿಲ್ಲ. ಬರೀ ಆ ಆ್ಯಪ್ ತೊಗೋರಿ, ಈ ಆ್ಯಪ್ ತೊಗೋರಿ, ನಿಮಿಷದೊಳಗೆ ಆಕತಿ, ನಿಮಿಷದೊಳಗೆ ಇಟ್ಟಾಕತಿ, ನಿಮ್ಗೆ 1 ತಿಂಗಳದೊಳಗೆ ಮಾನಿಟೈಸ್ ಆಗ್ತೈತಿ, ಹಂಗೆ ಆಗ್ತೈತಿ, ಹಿಂಗೆ ಆಗ್ತೈತಿ ಅಂತ ವಿಡಿಯೋ ಮಾಡಿ ಹಾಕ್ತಾರೆ ಹೊರತು ನಾವು ಹಿಂಗೆ ಮಾಡಿ ನೋಡಿ ತೋರಿಸಿ ಅಂತ ಪ್ರೂಫ್ ತೋರ್ಸಂಗಿಲ್ಲ ನಮಗೆ. ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡ್ರಿ. ಕಷ್ಟಪಡಿ ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು, ದೇವ್ರು ನಿಮಗೆ ಕೊಡಲೇಬೇಕು ಅಂತಿದ್ರೆ ಕೊಡ್ತಾನೆ, ಇಲ್ಲಿಕ್ಕಂದ್ರೆ ಇಲ್ಲ ಅಂತ ನನಗಂತೂ ಒಂದು ಗ್ಯಾರಂಟಿ ಐತಿ. ಯಾರೆಲ್ಲ ಕಷ್ಟಪಟ್ಟರು ತಕ್ಕ ಪ್ರತಿಫಲ ಸಿಗ್ತೈತೆ ಅವ್ರಿಗೆ ಅನ್ನೋದನ್ನು ಎಷ್ಟು ವರ್ಷದಿಂದ ಮಾಡ್ಕೊತ ಬಂದಾರ ಅವರು. ಅಲ್ಲಿ ತನೂ ವಿಡಿಯೋ ಮಾಡ್ಕೊತ ಬಂದೇ ಅದಾರ ಅವರು. ಅಲ್ಲಿ ತನಕ ಅವ್ರಿಗೆ ಅಷ್ಟು ತಾಳ್ಮೆ ಐತಿ. ಅಷ್ಟು ತಾಳ್ಮೆ ಇದ್ದಲ್ಲೇನ ಅವ್ರು ಇಷ್ಟು ಮುಂದೆ ಬಂದಾರ. ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಿಷಕ್ಕೆ 108 ವ್ಯೂಸ್ ಬರ್ತಾವೆ ಅವರಿಗೆ. ನನ್ನ ಮಕ್ಕಳು ಬಂದರು ಒಳಗೆ, ಯಾಕಂದ್ರೆ ನಮ್ಮ ಮಮ್ಮಿ ಹೊರಗೆ ಬರೋಳಲ್ಲ ಅಂಥೇಳಿ ನೋಡಕ್ಕೆ ಬಂದಾರ. ನನಗೆ ಹಾಯ್ ಮಾಡಂದ್ರೆ ಮಾಡೋಕ್ಕೆ ತಯಾರಿಲ್ಲ. ಫೋನ್ ಕೊಡಂತಾರೆ, ಬರೀ ಫೋನ್ ಕೈಯಾಗೆ ಕೊಡಬೇಕು ಅವರಿಗೆ. ಫೋನ್ ಕೈಯಾಗೆ ಕೊಟ್ಟರೆ ತೊಗೊಳೋದು, ಕಡಿದು ಒಡಿದು ಅದೊಂದು ಐತಿ ಇದೊಂದು ಒಡೆದು ಹಾಕಿ ಬಿಸಾಕಿ ಎಲ್ಲ ಬಂದ್ ಮಾಡಿ ಕುಂದಿರ್ಸಿ ಬಿಡ್ತಾರೆ. ಊಟ ಮಾಡಿಸಿನ್ರಿ. ಈಗ ಊಟ ಮಾಡಿಸಿದ್ದಾದ್ಮೇಲೆ ಈಗ ಮಲಗಿಸ್ಬೇಕು ಅವರಿಗೆ. ನಾನು ವಿಡಿಯೋ ಮಾಡಿದ್ದಿಲ್ಲಲ್ಲ, ಒಂದು ಸ್ವಲ್ಪ 4 ದಿನ ಗ್ಯಾಪ್ ಆಗಿತ್ತು, ಹೀಗಾಗಿ ಮಾಡಿದ್ರೆ ಆಯಿತು ಅಂಥೇಳಿ ಮಾಡತ್ತೀನಿ. ಹಾಯ್ ಮಾಡ್ರಿ ಅಂದ್ರೆ ಮಾಡೋಕತ್ತಿದ್ದಿಲ್ಲ. ನೀವು ಮಾತಾಡಬೇಡ, ಫೋನ್ ಒಳಗೆ ಕೊಡು, ಹಾಲು ಇದು ಮಾಡೋಂಥ ಹಾಲಿನ ಬಾಟ್ಲಿ ತಂದು ಕೊಡತ್ತಾರ. ಅದೇನೋ ಓದಕತ್ತಾರ ನೋಡ್ರಿ. ಏನೂ ಬರೋಂಗಿಲ್ಲ, ಇದು ವಿಡಿಯೋನೂ ಬರೋಂಗಿಲ್ಲ ನೆಟ್ಗೆ. ಮತ್ತು ಪೇಪರ್ ಹಿಡ್ಕೊಂಡು ಓದ್ಕೊತ ಮುದ್ದು ಮಕ್ಕಳು ಈಗ ಮಲ್ಕೋತಾರೆ. ಮಲ್ಕೊಂಡು ಸಂಜೆ ಮುಂದೆ ಹೇಳ್ತಾರೆ. ನಾನು ಒಂದು ಸ್ವಲ್ಪ ಕೆಲಸ ಇದ್ರೆ ಮಾಡ್ಕೋತೀನಿ. ಈಗ ನಾನು ಮಲ್ಕೊಂಡ್ಬಿಡ್ತೀನಿ ಅವ್ರ ಜೊತೆ. ಕೆಲಸ ಆದರೆ ಇಲ್ಲಿ ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ. ಮಲಗಿಸಿದ್ರೆ ಮಲ್ಕೊಂಡು ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಹಾಯ್ ಮಾಡಂದ್ರೆ ಮಾಡತ್ತಾರೆ ನೋಡ್ರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಾಂದ್ರೆ ಅನ್ಸೋದು ಮಾಡಿ, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ನಿಮ್ಗೆ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಏನಪ್ಪ ಅವ್ರು ಯಾವುದಾದ್ರು ವಿಡಿಯೋ ಹಾಕ್ತಿದ್ರು, ಎಲ್ಲಿದಾರ ಅವ್ರು ಅಂತೇಳಿ ಹುಡ್ಕಾಡೋದು ತಪ್ತೈತಿ ನಿಮ್ಗೆ. ಅಕಸ್ಮಾತ್ ನಿಮ್ಗೆ ನಮ್ಮ ಚಾನಲ್ದು ಹೆಸರು ನೆನಪಿತ್ತಪ್ಪ ಅಂದ್ರೆ ಅಷ್ಟೇ ಸಿಗ್ತೈತಿ. ಇಲ್ಲಾಂದ್ರೆ ನೀವು ಕನ್ನಡ ವ್ಲಾಗ್ಸ್ ಅಂತ ಹಾಕಿದ್ರೆ ಸಿಗಲ್ಲ. ಅಲ್ಲಿವರೆಗೂ ನೋಡ್ತಾಯಿರಿ. ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು ಸೋ ಮಚ್.